ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ನಿಮ್ಮ ಮೆಂಟರ್ ಇಸ್ಲಾಂ ಸರ್ ಅಂತ. ಗಾಡ್ ಬ್ಲೆಸ್ ಯು. ದೇವರೆಲ್ಲರಿಗೂ ಕೂಡ ಚೆನ್ನಾಗಿಟ್ಟಿರಲಿ. ಎಕ್ಸಾಮ್ ಕೇವಲ 15 ದಿನಗಳು ಮಾತ್ರ ಉಳಿದಿದೆ. ಕಷ್ಟಪಟ್ಟು ಓದಿದರೆ ಜೀವನವ ಹೌದಲ್ವ ಸಾರ್ಥಕತೆ ಕಡೆಗೆ ಹೋಗುತ್ತೆ. ಅರ್ಥಶಾಸ್ತ್ರದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಬರೀ ಪ್ರಶ್ನೆ ಪತ್ರಿಕೆ ಅಲ್ಲ, ಜೊತೆಗೆ ಕೀ ಆನ್ಸರ್ಗಳನ್ನು ಕೂಡ ಕೊಡ್ತಾ ಹೋಗ್ತೇನೆ. ಆಯಿತಾ? ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಗುಡ್ ನ್ಯೂಸ್ ಏನು ಅಂದರೆ ಇದೇ ಕ್ವಶನ್ ಪೇಪರನ್ನು 90% ಎಲ್ಲ ಕಾಲೇಜುಗಳಲ್ಲಿಯೂ ಪ್ರಿಪೇಟರಿ ಎಕ್ಸಾಮಿಗೆ ಕೊಡ್ತಾ ಇದ್ದಾರೆ. ಎಲ್ಲಿ ಪ್ರಿಪೇಟರಿ ಎಕ್ಸಾಮ್ ಆಗಿಲ್ವೋ ಇದೇ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಬೇಡಿ. ಚೆನ್ನಾಗಿ ತಾವುಗಳು ಓದಿ ಚೆನ್ನಾಗಿ ಅದನ್ನು ಪ್ರಿಪೇರ್ ಆಗಿ. ಈ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಭಾಳ ಇಂಪಾರ್ಟೆಂಟು. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಲ್ವ, ಇದೇ ರೀತಿಯಾಗಿ ಕ್ವಶನ್ ಪೇಪರ್ ಪ್ಯಾಟ್ರನ್ ಇರುತ್ತೆ. ಹಾಗೂ ಕೆಲವೊಂದು ಪ್ರಶ್ನೆಗಳು ಇದೇ ಒಂದು ಪ್ರಶ್ನೆ ಪತ್ರಿಕೆಯಿಂದ ಬರುವುದುಂಟು. ಬನ್ನಿ, ನೀವು ಉದ್ಯೋಗದಲ್ಲಿದ್ದು ಸಂಭಾವನೆಗಾಗಿ ಕೆಲಸ ಮಾಡುತ್ತಿದ್ದರೆ ನಿಮ್ಮನ್ನು ಹೀಗೆನ್ನುವರು ಡ್ಯಾಶ್. ಏನಂತಾರೆ? ಉದ್ಯೋಗಿ ಅಂತ ಕರೀತಾರೆ. ಕಾಮನ್ ಅಲ್ವಾ? ಎಂಪ್ಲಾಯಿ ಅಂತ ಕರೀತಾರೆ. ಗುಡ್. ಕ್ವಶನ್ ನಂಬರ್ 2. ತಮ್ಮ ಇಂಗ್ಲೀಷ್ ಮೀಡಿಯಮ್ ಇದ್ದರೆ ನಿಮಗೂ ಕೂಡ ಅಪ್ಲೋಡ್ ಮಾಡಿಕೊಡ್ತೇನೆ, ಟೆನ್ಷನ್ನ ಇಲ್ಲೇನೇಕ. ವ್ಯಾಪ್ತಿಯು ಡ್ಯಾಶ್ ಅಂತ ಇದೆ. ಭಾಳ ಈಸಿ. ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಹೇಗೆ ಅಂದರೆ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಪ್ರಾಪ್ತಾಂಕದ ನಡುವಿನ ವ್ಯತ್ಯಾಸವಾಗಿದೆ ಅಂತ. ಕ್ವಶನ್ ನಂಬರ್ 3. ಶತಾಂಕಗಳು ವಿವರಣೆಯನ್ನು ಎಷ್ಟು ಸಮಭಾಗಗಳಾಗಿ ವಿಭಾಗಿಸುತ್ತದೆ ಅಂತ ಇದೆ. ಕ್ವಶನ್ ನಂಬರು ಅದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ಆಪ್ಷನ್ನು 100 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ತಪಸ್ ಮುಜುಮದಾರ್ ಸಮಿತಿಯು ಶಿಕ್ಷಣಕ್ಕಾಗಿ GDPಯ ಎಷ್ಟರಷ್ಟು ವೆಚ್ಚ ಮಾಡಬೇಕೆಂದು ಅಂದಾಜು ಮಾಡಿದೆ ಅಂತ ಇದೆ. ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ, 6% ಅಂತ. 5ನೆಯ ಪ್ರಶ್ನೆ, ಬಹುತೇಕ ಕೃಷಿ ಕಾರ್ಮಿಕರು ಡ್ಯಾಶ್ ಅಂತ ಇದೆ. ಅದಕ್ಕೂ ಕೂಡ ಬಹಳ ಈಸಿಯಾದ ಕಾರ್ಮಿಕರು ಯಾರಾಗಿರ್ತಾರೆ? ಬಡವರು ಆಗಿರ್ತಾರೆ. ಈಸಿ, ಸಿ ಆನ್ಸರು. ಈಗ 5 MCQs ಮುಗೀತು. ಇದು ನಮ್ಮ ಮೇಲ್ ಐಡಿ ಎಲ್ಲರಿಗೂ ಕೂಡ ಗೊತ್ತು, ಹೌದಲ್ವಾ? ಇದು ನಮ್ಮ ಯೂಟ್ಯೂಬ್ ಚಾನಲಿನ ಹೆಸರು. ಕ್ವಶನ್ ನಂಬರ್ 2. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂಗ್ಲೀಷಲ್ಲಿ ಭಾಳ ವೀಕ್ ಇದ್ದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಏನೇನು ಬೇಕು ಎಲ್ಲ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಗ್ರಾಮರು, ಇಂಪಾರ್ಟೆಂಟ್ ಕ್ವಶನ್ಸು, ಫಿಕ್ಸ್ ಕ್ವಶನ್ಸು, ಅದನ್ನು ಯೂಸ್ ಮಾಡಿ 80ಕ್ಕೆ 80 ತೆಗೆದು ದಯವಿಟ್ಟು ಕಮೆಂಟನ್ನು ಮಾಡಿ, ಆಯಿತಾ? ನೋಡಿ, ಆವರಣದಲ್ಲಿ ಸರಿಯಾದ ಉತ್ತರವನ್ನು ಬರೆಯಿರಿ. ಬಿಟ್ಟ ಸ್ಥಳ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಕ್ವಶನ್ ನಂಬರ್ 6. ಅಸತತ ದತ್ತಾಂಶಗಳ ಆವೃತ್ತಿ ವಿವರಣೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಇದೆ. ಆವೃತ್ತಿ ಎಂದು ಕರೆಯುತ್ತಾರೆ. ಭಾಳ ಈಸಿ ಅಲ್ವಾ? ಹೌದಲ್ವಾ? ಆವೃತ್ತಿ ಅನುವಿನ್ಯಾಸ ಎಂದು ಕರೆಯುತ್ತಾರೆ. ಕ್ವಶನ್ ನಂಬರ್ 7 ನೋಡೋಣ ನಾವೀಗ. ಸಮೀಕ್ಷೆಯ ಡ್ಯಾಶ್ ಸಂಗ್ರಹಣೆ ವಿಧಾನವನ್ನು ನಿರ್ಧರಿಸಲು ಸಹಾಯವಾಗಿದೆ ಅಂತ 7th ಕ್ವಶನ್ ಇದೆ. ಇದನ್ನು ಪ್ರಶ್ನಾವಳಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 2nd ಕ್ವಶನ್, ಆಯಿತಾ? ನಂತರದಲ್ಲಿ ಕ್ವಶನ್ ನಂಬರ್ 8. ಡ್ಯಾಶ್ ಭಾರತದ ಜನಸಂಖ್ಯಾ 2ನೇ ಹಂತ ಪ್ರಾರಂಭವಾದ ವರ್ಷ 1921, 1921. ಕ್ವಶನ್ ನಂಬರ್ 9. ಉಷ್ಣ ವಿದ್ಯುತ್ ಸ್ಥಾವರಗಳು ಡ್ಯಾಶ್ ಅನ್ನು ದೊಡ್ಡ ಪ್ರಮಾಣದಲ್ಲಿ ಬಿಡುಗಡೆ ಮಾಡುತ್ತವೆ ಅಂತ ಇದೆ. ಭಾಳ ಈಸಿ. ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್. ಭಾಳ ಈಸಿ ಅಲ್ವಾ? ಹೌದು ರೀ. ಕಾಮನ್ ಆಗಿ ಇಂಡಸ್ಟ್ರಿ, ಫ್ಯಾಕ್ಟ್ರಿಗಳು ಏನು ಬಿಡುಗಡೆ ಮಾಡ್ತವೆ? ಅದೇ. 10ನೆಯ ಪ್ರಶ್ನೆ, ಮಹಾ ಮುಂಜಿತ ಅಭಿಯಾನ ಪರಿಚಯದ ವರ್ಷ 1958 ಅಂತ ಇದೆಯಲ್ವ, ಅದು ಸರಿಯಾದ ಉತ್ತರ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐಡಿ ಆಗಿರುತ್ತೆ. ನೀವು ಈ ಕ್ವಶನ್ ಪೇಪರಿನ PDF ಕಾಪಿ ಏನಾದರೂ ಡೌನ್ಲೋಡ್ ಮಾಡೋದು ಗೊತ್ತಾಗಲಿಲ್ಲ ಅಂತ ಹೇಳಿದರೆ ನನಗೆ ಡೈರೆಕ್ಟಾಗಿ ತಗೊಳ್ಳೋ ಇಮೇಲ್ ಹಾಕಿದರೆ, ಸರ್ ನನಗೆ ಮಾಡಲ್ ಕ್ವಶನ್ ಪೇಪರು ಈ ವರ್ಷ ಕೊಟ್ಟಿದ್ದಾರಲ್ವ ಗೌರ್ಮೆಂಟ್, ಕೊಡಿ ಅಂತ ನಾನು ನಿಮಗೆ ಕಳುಹಿಸಿ ಕೊಡ್ತೇನೆ. ಉಚಿತ ಸರ್, ಎಲ್ಲ ಫ್ರೀ. ಬನ್ನಿ, ಹೊಂದಿಸಿ ಬರೆಯಿರಿ ಅಂತ ಇದೆ. 1 ಅಂಕದ ಪ್ರಶ್ನೆಗಳು ನೋಡ್ತಾ ಹೋಗೋಣ. ಭಾಳ ಈಸಿ ಸರ್. ಈಗ ಆಲ್ರೆಡಿ 10 ಮಾರ್ಕ್ಸು ಮುಗಿಸಿ ಕೊಟ್ಟಿದ್ದೇನೆ, ಹೌದಲ್ವಾ? ವೈಯಕ್ತಿಕ ಸಂದರ್ಶನ ಅಂತ ಹೇಳಿದರೆ ಅಧಿಕ ಏನಂತೀರ ವೆಚ್ಚ ಅಂತ. ನಂತರದಲ್ಲಿ Q1, Q2, P25, P50 ಅಂತ ಇದೆ. ಭಾಳ ಈಸಿ. ವಿಭಾಜಕ ಮೌಲ್ಯಗಳು ಅಂತ. API ಅಂದರೆ ಏನು ಅಂತ ಕೇಳಿದ್ದಾರೆ. ಭಾಳ ಈಸಿ, ಹೌದಲ್ವಾ? ಅಗ್ರಿಕಲ್ಚರ್, ಕೃಷಿ ಬೆಲೆ ಸೂಚ್ಯಂಕ ಅನ್ನುವಂಥದ್ದು ಭಾಳ ಉತ್ತರ, ಆಯಿತಾ? ಏನಿದು ಡ್ವೆಶೆಂಕ್ ಬ್ಯಾಂಕ್ ಏನೋ ಇದೆ, ಆಯಿತಾ? ಆಪ್ಷನ್ ಡಿ, ಕ್ವಶನ್ ನಂಬರ್ ಡಿಗೆ ಜಾಗತಿಕ ಬೆಳವಣಿಗೆ ಕೇಂದ್ರಗಳು ಅಂತ ಆನ್ಸರು. ಕ್ವಶನ್ ನಂಬರು ಇ, ಆಯಿತಾ? ಸುವರ್ಣ ಕ್ರಾಂತಿ ಅಂತ ಇದೆಯಲ್ವ, ಭಾಳ ಈಸಿ. ಹಣ್ಣುಗಳ ಉತ್ಪಾದನೆ ಅನ್ನುವಂಥದ್ದು ಉತ್ತರ ಆಗಿರುತ್ತೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಬೇಜಾರು ಯಾರೂ ಕೂಡ ಆಗಬಾರ್ದು.
ನನ್ನ ಮಾತನ್ನು ಕೇಳಿ. ಯಾವುದೇ ಕಾರಣಕ್ಕೂ ಈ ಮಾಡೆಲ್ ಕ್ವಶನ್ ಪೇಪರ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಲ್ವ, ಇದನ್ನು ಬಿಡಬೇಡಿ, ಭಾಳ ಇಂಪಾರ್ಟೆಂಟು. ಉಚಿತವಾಗಿ ಇದರ PDF ಕಾಪಿಯನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ನಂತರದಲ್ಲಿ ಇಂಗ್ಲೀಷಲ್ಲಿ ವೀಕ್ ಇರೋರು, ಫೇಲ್ ಆಗ್ತೀನಿ ಅಂತ ಅಂದುಕೊಂಡವರು ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಪೂರ್ಣವಾಗಿ ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ, ಜೊತೆಗೆ ಚಾಪ್ಟರ್ ವೈಸು ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ, ಇಂಪಾರ್ಟೆಂಟು, ಫಿಕ್ಸು ವಿತ್ ನೋಟ್ಸು. ಆಯಿತಾ? ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಹಾಗೂ ಒಂದು ಭರವಸೆ ಕೂಡ ಕೊಡ್ತೇನೆ, ಇನ್ನೊಂದು 3-4 ದಿನಗಳಲ್ಲಿ ನಿಮಗೆ ಫೇಸ್ ಟು ಫೇಸ್ ಒಂದು ವಿಡಿಯೋ ಸಂಪೂರ್ಣವಾಗಿ ಒಂದು ಟೆಕ್ಸ್ಟ್ ಬುಕ್ ತಗೊಂಡು ಎಲ್ಲಿ ಏನು ಓದಬೇಕು, ಯಾವ ಪಾಠದಿಂದ ಅಂತ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.